ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು 3 ಸೀರೆ ಬ್ಲೌಸ್ಗಳನ್ನು ಕಟ್ ಮಾಡಬೇಕು. ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ, ಈ ಥರ ಸೀರೆಗಳು ಬಂದಾಗ ಅಂದರೆ ನಾರ್ಮಲ್ಲು ಸ್ಮೂತಾಗಿರುವಂಥ ಸೀರೆಗಳಿಗೆ ಬ್ಲೌಸ್ಗಳು ಹೆಂಗೆ ಬರುತ್ತೆ ಅಂತಂದರೆ ಉದ್ದ ಬರುತ್ತೆ, ಅಗಲ ಬರೋದಿಲ್ಲ. ಹಾಗಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಅದು ಎಷ್ಟು ಬಂದಿರುತ್ತೋ ಅಷ್ಟನ್ನು ಕಟ್ ಮಾಡ್ತಾರೆ. ನಮಗೆ ಸ್ಟಿಚಿಂಗ್ ಮಾಡುವಾಗ ಸ್ಲೀವ್ಸ್ಗೆಲ್ಲ ಅಟ್ಯಾಚ್ ಮಾಡಬೇಕು ಅಂತಂದರೆ ತುಂಬ ರಿಸ್ಕ್ ಆಗುತ್ತೆ. ಉದ್ದ ಬಂದುಬಿಡುತ್ತೆ, ಸ್ಲೀವ್ಸ್ಗೆ ಆಗೋದಿಲ್ಲ. ಮತ್ತು ಆವಾಗ ನಾವು ಪ್ಯಾಚ್ ಹಾಕ್ಕೊಂಡು ಸ್ಟಿಚಿಂಗನ್ನು ಮಾಡಬೇಕಾಗತ್ತೆ. ಆವಾಗ ವೇರ್ ಮಾಡೋದು ಕೂಡ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಪ್ಯಾಚ್ ಹಾಕಿ ಅದು ಸ್ವಲ್ಪ ಕಾಣಲಾರ್ದಂಗೆ ಕಂಕಳು ಕೆಳಗಡೆ ಹಾಕ್ಕೊಂಡ್ರೆ ಬೆಟರು. ಬಟ್ ಅರ್ಧ ತೋಳು ಪ್ಯಾಚ್ ಹಾಕಿದರೆ ಏನಾಗುತ್ತಪ್ಪ ಅಂತಂದರೆ ಅಷ್ಟೊಂದು ಚೆನ್ನಾಗೇ ಕಾಣಿಸಲ್ಲ. ಹಾಗಾಗಿ ಆ ಥರ ಆಗಬಾರ್ದು ಅಂತಂದರೆ ಈ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಡಿಯೋ ನೋಡಿ. ಯಾಕಂತಂದರೆ ಬಿಗಿನರ್ಸ್ಗಳಿಗೆ ಗೊತ್ತಾಗಲ್ಲ. ಜೊತೆಗೆ ಬಿಗಿನರ್ಸ್ ಸ್ಟಿಚಿಂಗ್ ಮಾಡೋರಿಗೆ ಅಂತ ಅಲ್ಲ, ಈ ಒಂದು ವೀಡಿಯೋ ಎಲ್ಲರಿಗೂ, ಎಲ್ಲ ಮಹಿಳೆಯರಿಗೂ ಅನ್ವಯಿಸುತ್ತೆ. ಮನೇಲಿ ಏನಪ್ಪ ಅಂತಂದರೆ ಇಂಥ ಒಂದು ಬ್ಲೌಸ್ ಬಂದಾಗ ಏನು ಮಾಡ್ತಾರಪ್ಪ ಅಂತಂದರೆ, ಯಾರಾದರೂ ಎಮರ್ಜೆನ್ಸಿ ವೇರ್ ಮಾಡಬೇಕು ಸೀರೆ ಅಂತಂದಾಗ ಬ್ಲೌಸ್ಗಳನ್ನು ಕಟ್ ಮಾಡಿ ಆದಮೇಲೆ ವೇರ್ ಮಾಡ್ತಾರೆ. ಕಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವೀಡಿಯೋ ನೋಡಬೇಕು. ವೀಡಿಯೋ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು. ಯಾಕಂತಂದರೆ ಟೈಲರಿಂಗ್ ಮಾಡೋರಿಗೂ ತುಂಬ ಕಷ್ಟ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಎಷ್ಟೋ ಬ್ಲೌಸ್ಗಳು ನಾನು ವಾಪಸ್ ಕಳಿಸಿದ್ದೀನಿ. ಯಾಕಂದರೆ ಈ ಥರ ಕಟ್ ಮಾಡಿ ತೊಗೊಂಬಂದುಬಿಡ್ತಾರೆ. ಹೆಂಗೆ ಅಂತಂದರೆ ಅದು ಎಷ್ಟು ಬಂದಿರುತ್ತೋ ಅದು ಎಷ್ಟಾದರೂ ಬರಲಿ, ಕ್ರಾಸ್ ಬಂದರೂ ಕೂಡ ಕ್ರಾಸಾಗೆ ಕಟ್ ಮಾಡ್ತಾರೆ, ನೇರವಾಗಿ ಬಂದರೂ ಕೂಡ ನೇರವಾಗಿ ಕಟ್ ಮಾಡ್ತಾರೆ. ಆ ಬ್ಲೌಸ್ ಪೀಸ್ ಆಗುತ್ತಾ ಇಲ್ಲ ಅಂತಂತೂ ಕೂಡ ನೋಡಲ್ಲ. ಅಷ್ಟು ಚಿಕ್ಕದಾಗಿ ಬಂದಿರುತ್ತೆ ಅದು ಬ್ಲೌಸ್ ಪೀಸ್ ಎಲ್ಲ. ಅಂದರೆ ಬೇರೆ ಕಲರೆಲ್ಲ ಕೊಟ್ಟಿರ್ತಾರಲ್ವ, ಈ ಬ್ಲ್ಯಾಕ್ ಇದೆ ನೋಡಿ ಇವಾಗ, ಈ ಥರ ಬಂದಾಗ ತುಂಬ ಚಿಕ್ಕದಾಗ್ಬಿಡುತ್ತೆ. ಎಷ್ಟು ಬ್ಲೌಸು ವಾಪಸ್ ಕಳಿಸಿದ್ದೇನೆ ಅಂತಂದರೆ ಒಂದು ನನಗೆ ಗೊತ್ತಿರಲ್ಲ. ಅವಾಗೆಲ್ಲ ಹಂಗೆ ವಾಪಸ್ ಕಳಿಸ್ತೀನಿ. ಯಾಕಂದರೆ ಬ್ಲೌಸ್ ಆಗಲ್ಲ ಅಂತಂದಾಗ ನಾವು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು, ಕಟ್ಟಿಂಗ್ ಮಾಡಬೇಕಲ್ವ, ನೀವೇ ಯೋಚನೆ ಮಾಡಿ. ಕ್ರಾಸಾಗಿ ಒಂದೊಂದು ಸೀರೆಗಳಿಗೆ ತುಂಬ ಕ್ರಾಸಾಗಿ ಬಂದಿರುತ್ತೆ. ಅದು ಯಾವ ರೀತಿ ಕ್ರಾಸಾಗಿ ಬಂದಿರುತ್ತೋ ಅದೇ ರೀತಿ ಕಟ್ ಮಾಡಿ ತೊಗೊಂಬರ್ತಾರೆ, ತುಂಬ ಕ್ರಾಸಾಗಿ. ಹಂಗೆ ಬಂದಾಗ ತುಂಬ ಕಷ್ಟ ಆಗುತ್ತೆ, ಹೊಲಿಯೋರಿಗೂ ಕಷ್ಟ ಆಗುತ್ತೆ. ಮತ್ತು ಸ್ಟಿಚಿಂಗ್ ನೀವೇನು ನಿಮ್ಮ ಕೈಯಲ್ಲೇ ಸೀರೆ ಕೊಟ್ಟಿರ್ತಾರೆ, ಇಲ್ಲ ನಿಮ್ಮದೇ ಆದಂಥ ಒಂದು ಸೀರೆ ಇರುತ್ತೆ, ನಾವು ಇಂದ ಸ್ಟಿಚಿಂಗ್ ಮಾಡ್ಕೋಬೇಕು, ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಏನಾದರೂ ಬಿಗಿನರ್ಸ್ಗಳಿಗೆ ಸ್ಟಾರ್ಟ್ ಮಾಡ್ತಾರಲ್ವ, ಆವಾಗ ನೀವಾದರೂ ಕೂಡ ಅಷ್ಟೇ. ಈ ಒಂದು ಬ್ಲೂ ಸೀರೆ ನೋಡಿ, ಇದು ಯಾವ ರೀತಿ ಬಂದಿದೆ ಕ್ರಾಸಾಗಿ ಅಂತ. ವೈಟ್ ಮಾರ್ಕ್ ಕಾಣಿಸ್ತಿದೆ ಅಲ್ವ ನಿಮಗೆ, ಬ್ಲೌಸ್ ಕಡೆಯಿಂದ ವೈಟ್ ಮಾರ್ಕು. ಆ ವೈಟ್ ಮಾರ್ಕು ಕ್ರಾಸಾಗಿ ಅಂದರೆ ಕ್ರಾಸಾಗಿ, ಆ ಪ್ರಿಂಟಿಂಗೇ ಕ್ರಾಸಾಗಿ ಬಂದಿದೆ. ಆ ರೀತಿ ಬಂದಾಗ ನಾವು ಯಾವಾಗಲೂ ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು, ಸೀರೆ ಕಡೆ ಎಕ್ಸ್ಟ್ರಾ ಬಿಟ್ಕೊಂಡು, ಬ್ಲೌಸ್ ಪೀಸ್ ಕಡೆ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಬ್ಲೌಸ್ಗಳು ಆಗೋದಂತೂ ತುಂಬ ಕಡಿಮೆ. ಅಂದರೆ ಬ್ಲೌಸು ಈ ಥರ ಸ್ಟಿಚ್ ಮಾಡಬೇಕು ಅಂತಂದರೆ ಈ ಥರ ಬಂದಾಗ ತುಂಬ ಕಷ್ಟ ಆಗುತ್ತೆ ಟೈಲರ್ಗಳಿಗೆ. ಇಲ್ಲಿ ಕಾಣಿಸ್ತಿದೆ, ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಕ್ರಾಸಾಗಿ ಬಂದಿದೆ ಅಂತ. ಗೊತ್ತಿರಲ್ಲಲ್ವ ಪಾಪ, ಈಗ ಮನೇಲೇ ಇರ್ತಾರಂತ ಅವರು ಕಟ್ಟಿಂಗು ಸ್ಟಿಚಿಂಗ್, ನಾವು ಟೈಲರಿಂಗ್ ಕೆಲಸನೇ ಮಾಡಲ್ಲ ಅಂತ ಅನ್ನೋರು ಈ ರೀತಿ ಬಂತು ಅಂದರೆ ಅದು ಮಾರ್ಕ್ ಯಾವ ರೀತಿ ಇರುತ್ತೋ ಅದೇ ರೀತಿ, ಅದೇ ಒಂದು ಮಾರ್ಜಿನ್ ಇಟ್ಕೊಂಡು ಕಟ್ ಮಾಡ್ತಾರೆ. ಆವಾಗ ಹೊಲಿಯೋರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇದು ಯಾವ ರೀತಿ ಕ್ರಾಸಾಗಿ ಬಂದಿದೆ ಅಂತ. ಅದಕ್ಕೆ ನಾನೇನು ಮಾಡಿದೆ, ನೇರವಾಗಿ ನನಗೆ ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ತೀನಿ. ಯಾಕಂತಂದರೆ ಪೈಪಿಂಗು ಕೂಡ ಸ್ವಲ್ಪ ಬೇಕಾಗುತ್ತೆ. ಜೊತೆಗೆ ಸ್ಲೀವ್ಸಿಗೆ ತುಂಬ ಕಡಿಮೆ ಬರುತ್ತೆ ಅಂತ ಹೇಳಿದ್ನಲ್ವ, ಸ್ಲೀವ್ಸಿಗೆ ಕೂಡ ಪ್ಯಾಚ್ ಹಾಕದೇ ನಾವು ಈ ರೀತಿ ನೋಡಿಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಇಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ, ಇಷ್ಟು ಎಲ್ಲಿ ಇದು ವೈಟು ಮಾರ್ಕ್ ಎಲ್ಲಿದೆ ಈ ಕಡೆಯಿಂದ ಸ್ವಲ್ಪ ದೂರ ಕಾಣಿಸ್ಬೋದು. ಹೋಗ್ತಾ ಹೋಗ್ತಾ ನನಗೆ ಹತ್ರನೇ ಸಿಗುತ್ತೆ ನಮಗೆ. ಆ ರೀತಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ಕಟ್ ಮಾಡುವಾಗ ನೋಡ್ಕೊಂಡು ಕಟ್ ಮಾಡಿ ಸ್ಟ್ರೇಟಾಗಿ. ಇಲ್ಲಾಂದರೆ ಒಬ್ಬರು ಸಹಾಯ ಮಾಡಿಕೊಂಡು ನೀವು ಕಟ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಅಂತ ಹೇಳ್ಬೋದು. ಇಲ್ಲ ನಾವು ಆರಾಮಾಗೆ ಕಟ್ ಮಾಡ್ತೀವಿ ಅಂದರೆ ಓಕೆ, ನೀವು ಆರಾಮಾಗೆ ಒಬ್ಬರೇ ಕಟ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಹೋಗ್ತಾ ಹೋಗ್ತಾ ಯಾವ ರೀತಿ ಚಿಕ್ಕದಾಗುತ್ತೆ ಬಟ್ಟೆ ಅಂತ. ಈ ವೈಟ್ ಮಾರ್ಕ್ ಅನ್ನೋದು ಸ್ಟ್ರೇಟಾಗಿತ್ತು ಓಕೆ, ಅದರಲ್ಲೇ ಸ್ಲಿಮ್ ಇದ್ದರೆ ಓಕೆ ನಡೆಯುತ್ತೆ. ಬಟ್ ದಪ್ಪ ಇರ್ತಾರಲ್ವ ಅಂಥವ್ರಿಗೆ ಮಾತ್ರ ಈ ಒಂದು ಬ್ಲೌಸು ಆಗೋದು ತುಂಬ ಕಡಿಮೆ. ಇಲ್ಲಿ ಕಾಣಿಸ್ತಾ ಇದೆಯಲ್ವ ನಿಮಗೆ, ಆ ಕಡೆ ಈ ಕಡೆ ಯಾವ ರೀತಿ ಬಂದಿದೆ ನೋಡ್ತಾ ಇರ್ಬೋದು, ಎಷ್ಟು ಡಿಫ್ರೆನ್ಸ್ ಇದೆ. ಮಿಡ್ಲ್ ಯಾವ ರೀತಿ ಇದೆ, ಮಿಡ್ಲ್ ಎಷ್ಟಿದೆ, ಆ ಕಡೆ ಈ ಕಡೆ ಎಡ್ಜಸ್ಸು ಯಾವ ರೀತಿ ಎಷ್ಟು ಎಕ್ಸ್ಟ್ರಾ ಬಂದಿದೆ ಅಂತ ಅದೆಲ್ಲ ನೀವು ತಿಳ್ಕೊಂಬಿಡ್ಬೋದು. ಎಷ್ಟು ಕ್ರಾಸಾಗಿ ಬರುತ್ತೆ. ತುಂಬ ಜನಕ್ಕೆ ಗೊತ್ತು ಇದು ಕ್ರಾಸಾಗೆ ಬರುತ್ತೆ, ಬ್ಲೌಸ್ ಪೀಸ್ ಆಗಲ್ಲ ಅಂತ. ಆದರೂ ಕೂಡ ತಂದು ನಮ್ಮ ಕಡೆ ಕೊಡ್ತಾರೆ. ಬ್ಲೌಸ್ ಪೀಸ್ ಆಗಲ್ಲ ಅಂದರೂ ಕೂಡ
ಅವ್ರಿಗೆ ಗೊತ್ತಿರುತ್ತೆ, ಬಟ್ ಆದರೂ ಕೂಡ ತಂದು ಕೊಡ್ತಾನೆ ಇರ್ತಾರೆ. ಏನೋ ಆಗ್ಬೋದೇನೋ, ಹೊಲಿಬೋದೇನೋ ಅನ್ನೋ ಒಂದು ಮೈಂಡ್ ಇಟ್ಕೊಂಡು ತಂದು ಕೊಡ್ತಾರೆ. ಆದರೆ ಹೊಲಿಯೋರಿಗೆ ತುಂಬ ಕಷ್ಟ ಆಗುತ್ತೆ, ಅವ್ರಿಗೇನು ಗೊತ್ತು. ಇದನ್ನು ಕೂಡ ಅಷ್ಟೇ, ನಾರ್ಮಲ್ ಸೀರೆ, ತುಂಬ ಸ್ಮೂತಾಗಿರುವಂಥ ಸೀರೆ. ಈ ರೀತಿ ಇದು ಸ್ವಲ್ಪ ಪರವಾಗಿಲ್ಲ, ತುಂಬ ಸ್ಟ್ರೇಟಾಗಿ ಬಂದಿದೆ, ಸ್ವಲ್ಪ ದೊಡ್ಡದಾಗಿ ಕೂಡ ಬಂದಿದೆ, ಪರವಾಗಿಲ್ಲ. ಬಟ್ ಸ್ಲೀವ್ಸ್ಗೆಲ್ಲ ಸ್ವಲ್ಪ ಶಾರ್ಟೇಜ್ ಅನ್ನೋದು ಬರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಆರಾಮಾಗಿ ಸ್ಟಿಚಿಂಗ್ ಮಾಡ್ಬೋದು. ಅಂದರೆ ಪೈಪಿಂಗಿಗೂ ಬಟ್ಟೆ ಬೇಕು, ಡೋರಿಗೂ ಬಟ್ಟೆ ಬೇಕು, ಅದಕ್ಕೋಸ್ಕರ ಸ್ವಲ್ಪ ಆಪೋಸಿಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನೇನು ಮಾಡಿದೆ, ಇದನ್ನು ಸ್ವಲ್ಪ ಎಕ್ಸ್ಟ್ರಾನೇ ಸೇಮ್ ಅದು ಅವ 2 ಸೀರೆಗಳಲ್ಲಿ ಯಾವ ರೀತಿ ಕಟ್ ಮಾಡಿಕೊಂಡೆ ಅದೇ ರೀತಿ ಇದನ್ನು ಕೂಡ ನಾನು ಕಟ್ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡ್ತೀನಿ. ಇದ್ರದ್ದು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟಾಗಿ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು. ಈ ಒಂದು ಗ್ರೀನ್ ಕಲರ್ ಬ್ಲೌಸು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅಂದರೆ ಎಲ್ಲ ಸ್ಟಿಚಿಂಗ್ ಎಲ್ಲ ಆದಮೇಲೆ ತೋರಿಸ್ತೀನಿ, ಯಾಕಂದರೆ ನಾರ್ಮಲ್ ಬ್ಲೌಸ್ ಅಲ್ವಾ, ಇದೇನು ಸ್ವಲ್ಪ ಡಿಫ್ರೆನ್ಸ್ ಅಂತೂ ಏನೂ ಇಲ್ಲ. ಹಾಗಾಗಿ ಇವಾಗ ಈ 3 ಸೀರೆಗಳ ಬ್ಲೌಸನ್ನು ಕಟ್ ಮಾಡಿದೆ. ಲೈನಿಂಗನ್ನು ಕಟ್ ಮಾಡಬೇಕು. ಇವಾಗ ಗ್ರೀನ್ ಕಲರ್ ಲೈನಿಂಗು ಅದೇ ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಕೊಂಡೆ. ಫಸ್ಟು ಅದನ್ನು ಎಲ್ಲ ಇದು ಮಾಡಿಕೊಂಡು ಮಾರ್ಕ್ ಮಾಡಿ ಕಟ್ಟಿಂಗನ್ನು ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಸಡನ್ನಾಗಿ ನಾನು ಒಂದು ವೀಡಿಯೋನ ವಾಚ್ ಮಾಡ್ಬೋದು. ಸ್ಲೀವ್ಸ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಎಡ್ಜಸ್ ಎಲ್ಲ ಕ್ರಾಸಾಗೆಲ್ಲ ಬಂದಿರುತ್ತೆ, ಅದನ್ನು ಸ್ವಲ್ಪ ಸಮ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ. ನಾನಿಲ್ಲಿ ಸ್ಲೀವ್ಸು ಎಷ್ಟು ತೊಗೊತಿದ್ದೀನಪ್ಪ ಅಂತಂದರೆ 5 ಇಂಚು, ರೆಡಿ 5 ಇಂಚು, 1 ಇಂಚ್ ಎಕ್ಸ್ಟ್ರಾ ತೊಗೊತಾ ಇರೋದು 6 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಡವಿಂಗ್ ಅನ್ನೋದು 2.5 ಇಲ್ಲ 2.25 ಇಂಚ್ ತೊಗೊಂಡ್ರು ತುಂಬ ಚೆನ್ನಾಗೇ ಬರುತ್ತೆ. ಯಾಕಂದರೆ ನಮಗೆ ರೆಡಿ 5 ಇಂಚ್ ಬರುತ್ತೆ ಅಲ್ವಾ, ನಾವು 2.5 ತೊಗೊಂಡ್ರು ಅಡ್ಡಿಲ್ಲ, ಆರಾಮಾಗಿ ಕೂರುತ್ತೆ. 2.5 ಹಿಂಗೆ ಮಾರ್ಜಿನ್ ತೊಗೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ನಮಗೆ ಒಂದು ಕಂಕಳಿನ ಒಂದು ಸುತ್ತಳತೆ ಏನು ಬರುತ್ತೋ ನೋಡಿಕೊಂಡು ಅದನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟ್ಟಿಂಗ್ ಮಾಡೋದ್ರಿಂದ ನಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಯಾವುದೇ ರೀತಿ ತೊಂದರೆ ಆಗೋಲ್ಲ, ಅಂದರೆ ಶಾರ್ಟೇಜ್ ಬರೋಲ್ಲ. ಆ ರೀತಿ ಫಿಟ್ಟಿಂಗ್ ಹೊಲಿಗೆ ತುಂಬ ನೀಟಾಗೇ ಬರುತ್ತೆ. ನಮಗೆ ಆರ್ಮೋಲು ಅಂದರೆ ಬ್ಲೌಸ್ ಪೀಸ್ ಕಟ್ ಮಾಡುವಾಗ ಆರ್ಮೋಲು ಮತ್ತು ಈ ರೀತಿ ಕಂಕಳನ ಒಂದು ಸ್ಲೀವ್ಸ್ ಕಂಕಳ ಒಂದು ಸುತ್ತಳತೆ ನೋಡಿಕೊಂಡು 2 ಸೇಮ್ ಬರಬೇಕು, ಆವಾಗ ನಮಗೆ ನೀಟಾಗಿ ಬರುತ್ತೆ. ಸ್ಲೀವ್ಸ್ ಕಟ್ ಮಾಡೋದು ಒಬ್ಬೊಬ್ಬರಿಗೆ ತುಂಬ ರಿಸ್ಕ್ ಕೂಡ ಆಗುತ್ತೆ, ಯಾಕಂದರೆ ಶೇಪ್ ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ಬಿಗಿನರ್ಸ್ಗಳಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕಂದರೆ ನನ್ನ ಕಡೆ ಕಲಿಯೋರು ಕೂಡ ನೋಡಿದ್ದೀನಲ್ವ, ಎಷ್ಟು ತ್ರಾಸು ಅಂದರೆ ಅಷ್ಟು ಕಷ್ಟಪಡ್ತಾರೆ ಶೇಪ್ ತೆಗೆಯೋದಕ್ಕೆ. ಆದರೆ ಕಲ್ತ ಮೇಲೆ ಆರಾಮಾಗಿ ನಾವು ಶೇಪೆಲ್ಲ ತೆಗಿಬೋದು, ಹಂಗೇನು ತೊಂದರೆ ಏನಿಲ್ಲ. ಇಲ್ಲಿ ನಾನು 2 ಈ ರೀತಿ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ಸು ಈ ರೀತಿ ಹಾಕ್ಕೊಂಡು 2 ಒಂದೇ ಸಲ ಕಟ್ ಮಾಡ್ತಾಯಿದ್ದೀನಿ. ಒಂಚೂರು ಕೂಡ ಎಡ್ಜಸ್ ಅನ್ನೋದು ಆಚೆ ಈಚೆ ಹೋಗ್ಬಾರ್ದು. ಸ್ವಲ್ಪ ಕೆಳಗಡೆ ರಿಂಗ್ ಡಿಸೈನಲ್ಲೇ ಇದೆ ಸ್ಲೀವ್ಸ್ಗೆ, ಆ ರೀತಿ ಅದನ್ನು ನೋಡಿಕೊಂಡು ಬಿಟ್ಕೋಬೇಕಾಗತ್ತೆ. ಬಿಟ್ಕೊಂಡು ನಾವು ಸ್ಟಿಚಿಂಗ್ ಮಾಡೋದ್ರಿಂದ ಮೆಜರ್ಮೆಂಟು ಕೂಡ ಕರೆಕ್ಟಾಗಿ ಬರುತ್ತೆ. ಯಾಕಂದರೆ ಚೈನ್ ಹೊಲಿಗೆ ಕೆಳಗಡೆ ಚೈನು ಡಿಸೈನಲ್ಲೇ ಇದೆ ಅಲ್ವಾ, ಆ ರೀತಿ ಅದನ್ನು ಕೂಡ ಗಮನಿಸಿ ನೋಡಿಕೊಂಡು ಇಲ್ಲಿ ನೀವು ಅನ್ಕೋಬೋದು, ಯಾಕಂದರೆ ಸ್ಲೀವ್ಸ್ಗೆ ಸ್ವಲ್ಪ ಪ್ಯಾಚ್ ಅನ್ನೋದೇನು ಸ್ವಲ್ಪ ಡಿಫ್ರೆನ್ಸಾಗೆ ನಮಗೆ ಬಟ್ಟೆ ಸಿಗುತ್ತೆ ಅಲ್ವಾ ಅಂತ ಅನ್ಕೋಬೋದು. ಈ ಥರ ಬಂತು ಅಂತಂದರೆ, ಈ ಥರ ಆಪೋಸಿಟ್ ಏನಾದರೂ ಸ್ಲೀವ್ಸ್ ಬಂತು ಅಂದರೆ ನೀವು ಎಡಗಡೆ ಸ್ಲೀವ್ಸ್ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಬಲಗಡೆ ಮಾಡ್ಕೊಂಡ್ರೆ ಸ್ವಲ್ಪ ಅಸಹ್ಯವಾಗಿ ಕಾಣಿಸುತ್ತೆ, ಹೌದಾ, ಡಿಫ್ರೆನ್ಸಾಗಿ ಕಾಣಿಸುತ್ತೆ. ಅದಕ್ಕೆ ಆ ಥರ ಒಂದು ಕಲರ್ ಬಂತು ಅಲ್ವಾ, ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀವಲ್ವ, ಆ ಥರ ಒಂದು ಕಲರ್ ಬಂದಾಗ ಅಪೋಸಿಟ್ ಕಲರೆಲ್ಲ ಬಂದಿರುತ್ತೆ. ಆ ಥರ ಬಂದಾಗ ಸೆರಗು ಯಾವ ಕಡೆ ಬರುತ್ತಲ್ವ, ಎಡಗಡೆ ಬರುತ್ತಲ್ವ, ಆ ಕಡೆ ನಾವು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಆವಾಗ ಸೆರಗು ಹಾಕ್ಕೊಂಡಾಗ ನಮಗೆ ಯಾವುದೇ ರೀತಿ ಆಪೋಸಿಟಾಗಿ ಕಾಣಿಸೋದಿಲ್ಲ, 2 ಸ್ಲೀವ್ಸು ಕರೆಕ್ಟಾಗಿ ಕಾಣಿಸುತ್ತೆ. ಅದು ಒಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ನೀವು ಲೈನಿಂಗ್ ಅಟ್ಯಾಚ್ ಮಾಡುವಾಗ ಮತ್ತು ಶೇಪ್ ತೆಗೆಯುವಾಗ ನೋಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಯಾವ ಸ್ಲೀವ್ ಎಡಗಡೆ ಬರಬೇಕು ಅಂತ ನೋಡಿಕೊಂಡು ಈ ರೀತಿ ಬಂದಾಗ ಆ ಥರ ಎಡಗಡೆ ಮಾಡಿಕೊಂಡ್ರೆ ನಮಗೆ ಕಾಣಿಸೋದಿಲ್ಲ. ಈ ರೀತಿ ಆಪೋಸಿಟ್ ಎಲ್ಲ ಬಂದಾಗ ತುಂಬ ಚೆನ್ನಾಗಿ ಕಾಣಿಸಲ್ಲ, ಅಂದರೆ ಸ್ವಲ್ಪ ಡಿಫ್ರೆನ್ಸಾಗಿ ಕಾಣಿಸ್ಬಿಡುತ್ತಲ್ವ, ಆ ರೀತಿ. ಸೇಮ್ ಇದ್ದರೆ ಓಕೆ, ಬಟ್ ಈ ರೀತಿ ಬಂದಾಗ ಎಡಗಡೆನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗೇ ಕಾಣಿಸುತ್ತೆ. ನಾನು ಕೂಡ ಅಷ್ಟೇ ಎಡಗಡೆನೇ ಮಾಡ್ಕೊತೀನಿ, ಯಾಕಂದರೆ ತುಂಬ ಚೆನ್ನಾಗಿ ಕಾಣಿಸಲ್ಲ ಅದು. ಆಪೋಸಿಟ್ ಎಲ್ಲ ಒಂಥರ ಪ್ಯಾಚ್ ಹಾಕಿದಾರೇನೋ ಅಂತ ಅನಿಸುತ್ತೆ, ಆ ರೀತಿ ಕಾಣಿಸುತ್ತೆ. ಎಲ್ಲ ಸ್ಟಿಚಿಂಗೆಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು. ನೋಡಿದಲ್ವ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಮತ್ತು
ಯಾವ ಮೆಜರ್ಮೆಂಟು ಅಂದರೆ ಯಾವ ಚೆಸ್ಟ್ ಮೆಜರ್ಮೆಂಟ್ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ, ಆದರೆ ನನಗೆ ವಿಡಿಯೋ ಹಾಕೋದಕ್ಕೂ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ. ಅದಕ್ಕೋಸ್ಕರ ಯಾರೂ ಬೇಜಾರಾಗಬೇಡಿ. ನಮ್ಮ ಕವಿತಾ ಸಂಗಮ್ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಸಾರಿ ಮಾ.